ಬಾ ಮೇಲೆ ಕೂತ್ಕೋ ಬಾ ಬಾ ಸೇವಂತಿ ಎದ್ದೇಳು ಎದ್ದೇಳು ಬಾ ಬಾ ಕೂತ್ಕೋ ಇಲ್ಲಿ ನೋಡು ನೀನು ಹಸ್ಕೊಂಡಿದ್ಯಾ ಊಟ ಮಾಡು ಮಾಡಮ್ಮ ಆನು ಯಾಕಮ್ಮ ಯಾಕೆ ಆಟ ಮಾಡ್ತಿದ್ಯಾ ಒಂದೆರಡು ತುತ್ತು ತಿನ್ನೆ ತಿನ್ನಮ್ಮ ಸೇವಂತಿ ಸೇವಂತಿ ಎದ್ದೇಳಮ್ಮ ಎರಡೆರಡು ತುತ್ತಿನು ಖಾಲಿ ಹೊಟ್ಟೆಲ್ ಮಲಗಬಾರ್ದು ಸೇವಂತಿ ಎದ್ದೇಳು ಸೇವಂತಿ ಏನೇ ಅವನು ಅಷ್ಟೊಂದು ಕೇಳ್ಕೊತಾ ಇದ್ದಾನೆ ಯಾಕೆ ಆಟ ಮಾಡ್ತಿದ್ಯಾ ಸ್ವಲ್ಪ ಊಟ ಮಾಡೆ ಅರ್ಜುನ್ ಅದಕ್ಕೆ ನಾ ಯಾವುದಕ್ಕೂ ಫೋರ್ಸ್ ಮಾಡೋದು ಬೇಡ ಅವ್ರನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡೋಣ ಅವ್ರಿಗೆ ಆಲ್ರೆಡಿ ಶಾಕಲ್ಲಿದ್ದಾರೆ ನಾನು ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಬೇಡ ಅರ್ಜುನ್ ಹೇಳಿದ್ನಲ್ಲ ಅವ್ರ ಶಾಕಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸ್ವಲ್ಪ ಅವ್ರು ಆರಾಮಾಗಿ ರೆಸ್ಟ್ ಮಾಡಲಿ ಬಿಟ್ಬಿಡು ಸ್ವಲ್ಪ ಹೊತ್ತು ಹೌದು ಕರ್ಣ ಹೇಳ್ತಾ ಇರೋದು ಸರಿಯಾಗೇ ಇದೆ ಇವತ್ತೊಂದಿನ ಸೇವಂತಿನ ಅವಳ ಪಾಡಿಗೆ ಬಿಟ್ಬಿಡೋಣ ನಾಳೆ ಸರಿ ಹೋಗ್ತಾಳೆ ಕೊಡು ಅರ್ಜುನ ಸ್ವಲ್ಪ ನೋಡ್ಕೋ ನನಗ್ ಬರ್ತಿರೋ ಕೋಪಕ್ಕೆ ಆ ಪ್ರಿಯನ ಶೂಟ್ ಮಾಡ್ಬೇಕು ಅಂತ ಅನ್ಸುತ್ತೆ ನಾನೇ ಅವಳಿಗೆ ಬೆಂಬಲ ಕೊಟ್ಟು ಆ ಹಾವಿಗೆ ಹಾಲೆರದೆ ಅದು ಹಾವಿಗೆ ಹಾಲೆರೆದಾಗಿದೆ ಈಗ ನೋಡು ನಿನ್ನ ಮಗಳಿಗೆ ಕಚ್ಚಕ್ಕೆ ಹೊರಟಿದ್ದಾಳ ಅವಳು ಬಿಡಬಾರ್ದು ಅವಳನ್ನ ಸುಮ್ಮನೆ ಬಿಡಬಾರ್ದು ಬುದ್ಧಿ ಕಲಿಸ್ತೀನಿ ಏನ್ ಮಾಡ್ಲಿ ಬ್ಲ್ಯಾಕ್ ಮೇಲರ್ ಹೆಸರಲ್ಲಿ ಅವಳನ್ನ ಹೆದರಿಸಿ ಲಾಕ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ನನ್ ಮಗಳ ಮನೆನ ಮಣ್ಣು ಮುಗಿಸ್ಬಿಡ್ತಾಳೆ ಏನ್ ಮಾಡ್ಲಿ ಚಿಕ್ಕಿ ತಗೊಳ್ಳಿ ಇನ್ನೊಂದು ಐಸ್ ಕ್ರೀಮ್ ಮತ್ತೆ ಐಸ್ ಕ್ರೀಮಾ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಐಸ್ ಕ್ರೀಮ್ ಬೇರೆ ತಿಂದಿದೀವಿ ಮತ್ತೆ ಐಸ್ ಕ್ರೀಮ್ ತಿಂದ್ರೆ ನನ್ನ ಹೊಟ್ಟೆ ಹೊಡೆದೋಗುತ್ತಷ್ಟೇ ಪರವಾಗಿಲ್ಲ ಚಿಕ್ಕಿ ಇವಾಗ ಆಗಿರೋ ಖುಷಿಗೆ ಎಷ್ಟು ಐಸ್ ಕ್ರೀಮ್ ತಿಂದ್ರು ಸಾಲದು ಏನು ತೊಂದರೆ ಇಲ್ಲ ತಗೊಳ್ಳಿ ಲೇ ತೊಂದರೆ ಆಗೋದು ನನ್ನ ದೇಹಕ್ಕೆ ತುಂಬಾ ಚಳಿ ಇದೆ ಕಣೆ ಕೋಲ್ಡ್ ಆಗಿ ಹೋಗುತ್ತೆ ನನ್ಗೆ ಅಯ್ಯೋ ಚಿಕ್ಕಿ ಕೋಲ್ಡು ಆಗಲ್ಲ ಏನೂ ಆಗಲ್ಲ ಇಷ್ಟ ದಿನ ಸೇವಂತಿ ಹೇಳಿಕೆ ನೋಡಿ ಹೊಟ್ಟೆನಲ್ಲಿ ಬೆಂಕಿ ಉರಿತಾ ಇತ್ತು ಆ ಬೆಂಕಿ ಇವಾಗ ಐಸ್ ಕ್ರೀಮ್ ತಿನ್ನೋದ್ರಿಂದ ತಣ್ಣಗಾಗತ್ತೆ ತಿನ್ನಿ ಅಂದ್ರೆ ತಗೊಳ್ಳಿ ಆದ್ರೂ ಚಿಕ್ಕಿ ನನ್ ವಿರುದ್ಧ ನಿಂತವರು ಗೆಲ್ಲಲ್ಲ ಅಂತ ಪ್ರೂವ್ ಆಗೋಯ್ತಲ್ಲ ಚಿಕ್ಕಿ ಆದ್ರೂ ಇದೆಲ್ಲ ಸೇವಂತಿ ಮೇಲೆ ಬರೋ ಹಾಗೆ ಹೇಗೆ ಮಾಡ್ದೆ ಚಿಕ್ಕಿ ಇದು ಇವತ್ತಿಂದೋ ನೆನೆದೋ ಪ್ಲಾನ್ ಅಲ್ಲ ಯಾವತ್ತು ನನ್ ಕೈಗೆ ಸೇರ್ಬೇಕಾಗಿದ್ದ ನಾಗರತಾಳಿ ಆ ಪೂಜನ್ ಕೈಗೆ ಸೇರ್ತೋ ಅವತ್ತೇ ಮಾಡಿದ ನಿರ್ಧಾರ ಇದು ಸಾಲದಕ್ಕೆ ನನ್ ಮುಂದೆನೆ ಬಂದು ಚುಚ್ಚಿ ಚುಚ್ಚಿ ಮಾತಾಡ ಹೋಗ್ತಾ ಇದ್ಲವಳು ಅವತ್ತೇ ನಿರ್ಧಾರ ಮಾಡ್ದೆ ಯಾವುದೇ ಕಾರಣಕ್ಕೂ ಆ ಪೂಜಾ ಮಗುನ ಹೆರಬಾರ್ದು ಅಂತ ಜೊತೆಗೆ ಆ ಆಪಾದನೆ ಸೇವಂತಿ ಮೇಲೆ ಬರ್ಬೇಕು ಅಂತ ನಾನು ಅವತ್ತೇ ಪ್ಲಾನ್ ಮಾಡಿದ್ದೆ ಈಗ ಪ್ರೋಟೀನ್ ಪೌಡರ್ ಕೊಡ್ತಾ ಇದ್ದಿದ್ದು ಆ ಸೇವಂತಿ ಆ ಬಾಕ್ಸ್ಗೆ
ನಾನು ಸ್ಲೋ ಪಾಯ್ಸನ್ನ ಮಿಕ್ಸ್ ಮಾಡಿದ್ದೆ. ಅದ್ ಗೊತ್ತಿಲ್ಲದೆ ದಿನ ಅವಳು ಹಾಲು ಕಾಯಿಸಿ ಅದ್ರೊಳಗಡೆ ಪ್ರೋಟೀನ್ ಪೌಡರ್ನ ಹಾಕಿ ಅವಳಿಗೆ ಕೊಡ್ತಾ ಇದ್ಲು. ಆಮೇಲೆ ಏನಾಯ್ತು, ಅದ್ರೊಳಗಡೆ ಇದ್ದಿದ್ ಸ್ಲೋ ಪಾಯ್ಸನ್ ಸ್ಲೋ ಆಗಿ ಕೆಲಸ ಶುರು ಮಾಡ್ತು. ಒಂದಿನ ಸೇವಂತಿ ನಿಮ್ಮೆಲ್ರನ್ನೂ ದೇವಸ್ಥಾನಕ್ಕೆ ಕಳಿಸಿದ್ಲು. ಅವತ್ ನಾನ್ ಪ್ಲಾನ್ ಮಾಡಿ ಅದ್ರಲ್ಲಿ ಜಾಸ್ತಿ ಪಾಯ್ಸನ್ ಹಾಕ್ತೆ. ನಷ್ಟ ಪೂಜೆಗೆ, ಅವಮಾನ ಸೇವಂತಿಗೆ, ಅದ್ರ ಲಾಭ ನನ್ಗೆ. ಏನೇ ಆಗ್ಲಿ ಪ್ರಿಯಾ, ನೀನ್ ಪ್ರಚಂಡ ಬುದ್ಧಿವಂತೆ. ನಿಂತರ ಬುದ್ಧಿ ನಮ್ಮ ಮನೇಲಿ ಯಾರಿಗೂ ಇಲ್ಲ ಕಣೆ. ಅಯ್ಯೋ ಚಿಕ್ಕಿ, ಅವ್ರಿಗೆ ಬುದ್ಧಿ ಇದ್ದಿದ್ರೆ ನನ್ನನ್ನ ಯಾಕೆ ಸೊಸೆ ಮಾಡ್ಕೊಳ್ತಿದ್ರು ಹೇಳಿ? ಲೇ, ಇಷ್ಟಕ್ಕೆ ಸುಮ್ಮನೆ ಆಗ್ಬೇಡ್ವೆ. ಹೇಗಿದ್ರು ನಿಂದು ಕರ್ಣಂದು ಸಂಸಾರ ಶುರು ಆಗಿದೆ. ಅಚ್ಚುಕಟ್ಟಾಗಿ ಒಂದ್ ಮಗುನ ಹೆತ್ಕೊಟ್ಬಿಟ್ರೆ ಈ ಮನೇಲಿ ನಿನ್ಗೆ ರಾಜ್ ಮರ್ಯಾದೆ ಇರುತ್ತೆ. ಹಾ ಚಿಕ್ಕಿ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಆ ಪೂಜಾ ಅಂತೂ ಈಗಷ್ಟೇ ಅಬೋರ್ಷನ್ ಮಾಡಿಸ್ಕೊಂಡಿದ್ದಾಳೆ. ಸದ್ಯಕ್ಕೆ ಅವಳು ಮಕ್ಕಳು ಮರಿ ಅಂತ ಹೋಗಕ್ಕಾಗಲ್ಲ. ಇನ್ನು ಆ ಸೇವಂತಿಗೆ ಗರ್ಭಕೋಶನೇ ಇಲ್ಲ. ಇನ್ನಿ ಮನೇಲಿ ಮಗು ಹೆರೋ ಕ್ವಾಲಿಫಿಕೇಶನ್ ಇರೋದು ನನಗ್ ಮಾತ್ರ. ಹಲೋ, ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಯಾರು ನೀನು? ಯಾಕೆ ನನ್ನ ವಾಯ್ಸ್ ಮಾಡ್ತಾ ಇದ್ದ? ನಿನ್ನ ರಹಸ್ಯಗಳೆಲ್ಲ ಗೊತ್ತಿರೋ ರಹಸ್ಯ ಮಾನವ ನಾನು. ಪೂಜಾಗೆ ತೊಂದರೆ ಕೊಟ್ಟು ಅವಳ ಮಗು ಸಾಯೋ ಹಾಗೆ ಮಾಡಿ ಈಗ ಆ ಪತ್ನಿನ ಸೇವಂತಿ ತಲೆ ಮೇಲೆ ಬರೋ ಹಾಗೆ ಮಾಡಿದ್ಯಲ್ಲ. ನಿಜ ಹೇಳು, ಆ ಮಗು ಸಾಯ್ದಕ್ಕೆ ನೀನೇ ಕಾರಣ ತಾನೆ? ರೀ, ಯಾರೇ ನೀವು? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅವಳ ಮಗುನ ನಾನೇ ಕೊಲ್ಲಿ? ನನಗೂ ಅವಳಿಗೂ ಸಂಬಂಧನೇ ಇಲ್ಲ. ಬಾಯಿಗೆ ಬಂದಾಗ ಬಗಳಬೇಡ ನೀನು. ಹೇಳದಷ್ಟು ಕೇಳುವಷ್ಟೇ. ಪೂಜಾ ಮಗು ಸತ್ತೋಗೋದ್ರ ಹಿಂದೆ ನಿನ್ನ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಸುಮ್ಮನೆ ಏನೇನೋ ಹೇಳ್ಬೇಡಿ. ಹಾಗೇನಾದ್ರೂ ನಾನು ತಪ್ಪು ಮಾಡಿದೆ ನಾನನ್ನ ಒಪ್ಕೊಂಡ್ಬಿಡ್ತಿದ್ದೆ. ದೇವ್ರಾಣೆಗೂ ನಾನು ತುಂಬಾ ಪ್ರೀತಿಸೋ ನನ್ ಗಂಡನ ಮೇಲೆ ಆಣೆ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆಡೆ ಪ್ರಮಾಣನೆಲ್ಲ ಯಾಕೆ ಮಾಡ್ತೀಯ? ಆಡು, ಆಟ ಆಡು, ಎಷ್ಟು ಆಡ್ತೀಯ ಆಡು. ಗೊತ್ತಾದ್ರೆ ನಾನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.